ಹಾಯ್, ಇವತ್ತು ನಾನು ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. 1 ಕಪ್ ಸಬ್ಬಕ್ಕಿನ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು 1 ಅವರ್ ನಾನು ನೆನೆಸಿಟ್ಟಿದ್ದೆ. ಅದು ಹೀಗಾಗಿದೆ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು 2 ಕಪ್ ನೀರನ್ನ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಈಗ ನೀರು ಬಿಸಿಯಾಗ್ತಿದೆ. ಬಿಸಿಯಾಗಿರುವಾಗಲೇ ನಾವೇನು ನೆನೆಸಿಟ್ಟಿರ್ತೀವಲ್ಲ ಆ ಸಬ್ಬಕ್ಕಿನ ನಾವು ಹಾಕಬೇಕು. ನೀರು ಬಿಸಿ ಇದ್ದಾಗಲೇ ಹಾಕೋದ್ರಿಂದ ಸಬ್ಬಕ್ಕಿ ಒಂದಕ್ಕೊಂದು ಅಂಟಲ್ಲ ಮತ್ತು ಬೇಗ ಬೇಯುತ್ತೆ. ನೋಡಿ, ಒಂದು 3 ನಿಮಿಷ ಬೆಂದರೆ ಸಾಕು. ಫುಲ್ ಟ್ರಾನ್ಸ್ಪರೆಂಟ್ ಆಗೋದು ಬೇಕಾಗಿಲ್ಲ, ಏಕೆಂದರೆ ಇದು ಹಾಲಲ್ಲೂ ಬೇಯಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟಾದರೆ ಸಾಕಾಗುತ್ತೆ. ಈಗ ಇದಕ್ಕೆ ನಾನು 1 ಕಪ್ಪು ಗಟ್ಟಿ ಹಾಲನ್ನ ಹಾಕ್ತಾಯಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸಪ್ ಕೊಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿ ಇದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗಬೇಕು. ಫುಲ್ ಟ್ರಾನ್ಸ್ಪರೆಂಟ್ ಆದಮೇಲೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಈ ಟೈಮಲ್ಲಿ ನಾವು ಇಷ್ಟಾದರೆ ಸಾಕು. ಈ ಟೈಮಲ್ಲಿ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1/4 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. 1/4 ಕಪ್ ಸಕ್ಕರೆ ಹಾಕಿದರೆ ಸಾಕಾಗುತ್ತೆ. ನೀವು ಬೇಕಿದ್ದರೆ 1 ಕಪ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟು ಹಾಕಿದರೆ ಸ್ವೀಟು ಕರೆಕ್ಟ್ ಆಗುತ್ತೆ. ನೋಡಿ, ಈಗ ಕುದೀತಾ ಇದೆ ಚೆನ್ನಾಗಿ. ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ಮುಗೀತು, ಆಗಿದೆ ಅಂತಲೇ ಎಲ್ಲ. ನೋಡಿ, ಈಗ ಕುದೀತಾ ಇದೆ. ಇಷ್ಟ ಆದರೆ ಸಬ್ಬಕ್ಕಿ ಪಾಯಸ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಕರೆದಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ತಾಯಿದ್ದೀನಿ. ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕೊಳ್ಳೋಣ. ನೋಡಿ, ಆಗಿದೆ. ಇಷ್ಟಾದರೆ ಮುಗೀತು. ಈಗ ನಾವು ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿನ ನಾವು ಹಾಕೋದ್ರಿಂದ ಪಾಯಸದಲ್ಲಿ ಫ್ಲೇವರು ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಬಕ್ಕಿ ಪಾಯಸ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಬಾಡಿಗೆ ತಂಪಾಗುತ್ತೆ. ಹಾಗಾಗಿ ಸಬ್ಬಕ್ಕಿ ಪಾಯಸ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಪಾಯಸ ರೆಡಿ ಆಯಿತು. ಈಗ ಬೌಲಿಗೆ ಹಾಕಿಟ್ಟಿದ್ದೀನಿ. ಎಲ್ಲರೂ ಮಾಡ್ಕೊಳ್ಳಿ. ತುಂಬ ಥ್ಯಾಂಕ್ಸ್.